ಓಕೆ, ಇವತ್ತಿನ ತರಗತಿಯಲ್ಲಿ SSC GD ಸಿಂಪಲ್ ಇಂಟ್ರೆಸ್ಟ್ ಪಾರ್ಟ್ 3 ಅನ್ನು ನೋಡೋಣ. ಪಾರ್ಟ್ 3 ಅಲ್ಲಿ ನಾವು ಡೈಲಿ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಇದೇ ತರ ಮಾಡ್ಕೋತ ಬಂದೆವು. ಹಾಗಾದ್ರೆ ಇವಾಗ 21ನೇ ಕ್ವೆಶ್ಚನ್ ಐತಿ. 21ನೇ ಕ್ವೆಶ್ಚನ್ ಏನೈತಿ ನೋಡ್ರಿ. 5 ವರ್ಷಕ್ಕೆ ಅಸಲು ಮತ್ತು ಸರಳ ಬಡ್ಡಿ ಅನುಪಾತ 10:7 ಆಗುತ್ತದೆ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ ಅಂತ ಹೇಳತಾನ. ವಾರ್ಷಿಕ ಬಡ್ಡಿ ದರ ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಕೇಳತಾನ. SSC GD 2024ರಲ್ಲಿ ಕೇಳಿರುವಂತ ಕ್ವೆಶ್ಚನ್ ನೋಡ್ರಿ. ಇದು 5 ವರ್ಷಕ್ಕೆ 5 ವರ್ಷ ಅಂದ್ರೆ ಏನ್ರಿ? ಟೈಮ್ ಕೊಟ್ಟಾನ. ಟೈಮ್ ಎಷ್ಟು ಕೊಟ್ಟಾನ? 5 ವರ್ಷ. ಅಸಲು ಮತ್ತು ಸರಳ ಬಡ್ಡಿಯ ಅನುಪಾತ. ಅಸಲು ಅಂದ್ರೆ ಏನ್ರಿ? ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ್ರಿ? 10 ಕೊಟ್ಟಾನ. ಎಷ್ಟಾಗುತ್ತ ಅಂತ ಹೇಳ್ತಾನ. ಸರಳ ಬಡ್ಡಿ 7. ನಮಗ್ ಕೇಳಿರೋ ಕ್ವಶನ್ ನೋಡ್ರಿ 6 ಕೇಳ್ಯಾನ. ಏನ್ ಕೇಳ್ಯಾನ್ರಿ? ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ಯಾನ. 5 ವರ್ಷಕ್ಕೆ ಅಸಲು ಮತ್ತು ಸರಳ ಬಡ್ಡಿಯ ಅನುಪಾತ 10:7 ಆಗುತ್ತದೆ. ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ. ಅದು ಎಷ್ಟು ಕೊಟ್ಟನ್ರಿ? 18%, 16%, 12%, 14%. ಟೈಮ್ ಅಂತ ಕೊಟ್ಟಾನ. ಸರ ಎಷ್ಟೈತ್ರಿ? 5 ವರ್ಷ ಐತಿ. ಪಿ ಅಸಲು ಎಷ್ಟ್ರಿ? 10 ಮತ್ತು ಸರಳ ಬಡ್ಡಿ ಎಷ್ಟ್ರಿ? 7. ಹಾಗಾದ್ರೆ ಬಡ್ಡಿ ದರ ಕಂಡುಹಿಡಿಯೋಣ. ಹಾಗಾದ್ರೆ ನಾವು ಫಾರ್ಮುಲಾ ನೋಡ್ಕೋಬೇಕಾದ್ರ R = ಏನ್ರಿ? SI × 100 ಡಿವೈಡೆಡ್ ಬೈ P × ಟೈಮ್. ಹಾಗಾದ್ರ SI ಎಷ್ಟು ಕೊಟ್ಟಾನ್ರಿ? 7 ಕೊಟ್ಟಾನ. ಕ್ಲಿಯರ್. ಸರ ಇಂಟು ಎಷ್ಟ್ರಿ? 100 ಡಿವೈಡೆಡ್ ಬೈ ಎಷ್ಟೈತ್ರಿ? P ಎಷ್ಟೈತಿ? P 10 ಐತಿ. ಮತ್ತು ವರ್ಷ ಎಷ್ಟೈತ್ರಿ? 5 ಐತಿ. ಈ ಜೀರೋ ಕ್ಯಾನ್ಸಲ್. 5 1 5 2 10. ಹಾಗಾದ್ರ 7 2 ಎಷ್ಟ್ರಿ? 14. 14 ಏನ್ರಿ? ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್. ನಮಗೇನ್ ಕೇಳಿದ್ದ? ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಎನಮ್ ಕೇಳಿದ್ದ. ಹಾಗಾದ್ರ 5 ವರ್ಷಕ್ಕೆ ಅಸಲು ಮತ್ತು ಸರಳ ಬಡ್ಡಿ ಅನುಪಾತ ಎಷ್ಟಾಗೈತಿ? 10:7 ಆಗೈತಿ. ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ ಅಂದ್ರೆ ವಾರ್ಷಿಕ ರೇಟ್ ಆಫ್ ಇಂಟ್ರೆಸ್ಟ್ ಕೇಳೋಣ. ಟೈಮ್ ಅಂದ್ರ 5 ವರ್ಷಕ್ಕೆ ಕೊಟ್ಟಿದ್ದ. ಪಿ ಮತ್ತು ಸರಳ ಬಡ್ಡಿನ ಅನುಪಾತದಲ್ಲಿ ಕೊಟ್ಟಾನ. ಪಿ ಅಂದ್ರೆ ಎಷ್ಟ್ರಿ? 10. SI ಅಂದ್ರೆ ಎಷ್ಟ್ರಿ? 7 ಬಡ್ಡಿ, ಸರಳ ಬಡ್ಡಿ. ಹಾಗಾದ್ರ ಪಿ ಅಂದ್ರೆ 10, SI ಅಂದ್ರೆ 7. ಹೌದಾ? SI ಅಂದ್ರೆ ಎಷ್ಟೈತ್ರಿ? 7 ಐತಿ. ಹಾಗಾದ್ರೆ ಕೇಳಿ ಕ್ವಶನ್ ಏನ್ರಿ? R = ಕ್ವಶನ್ ಮಾರ್ಕ್. R = SI × 100 ಡಿವೈಡೆಡ್ ಬೈ P × T. ಎಷ್ಟು ಕೊಟ್ಟನ್ರಿ? P × T ಕೊಟ್ಟನ. ಹಾಗಾದ್ರ SI × 100 = P × T ಅಂದ್ರ 7 × 100. SI ಅಂದ್ರೆ 7 ಡಿವೈಡೆಡ್ ಬೈ 10 × 5. 0 ಕ್ಯಾನ್ಸಲ್. 5 2 10, 7 2 14. ಅತಿ ಹೆಚ್ಚು ಕೇಳೋ ಕ್ವಶನ್ಸ್ ಏನಂದ್ರೆ ಸರಳ ಬಡ್ಡಿ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರ್ತಾವ. ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡೋಣ. 22ನೇ ಕ್ವಶನ್. 3 ವರ್ಷಕ್ಕೆ ಸರಳ ಬಡ್ಡಿ ದರದಲ್ಲಿ 8,000ದಿಂದ 9,800 ಮೊತ್ತ ಆಗುತ್ತದೆ. ಹಾಗಾದರೆ ಬಡ್ಡಿ ದರ 2ರಷ್ಟಾದ್ರ 4 ವರ್ಷಗಳಲ್ಲಿ ಎಷ್ಟು ಮೊತ್ತ ಆಗುತ್ತದೆ? ಹಾಗಾದ್ರ ಕ್ವಶನ್ ನೋಡ್ರಿ ಎಷ್ಟು ಚಂದ ಕೇಳ್ಯಾನಂದ್ರ ಈ ತರ ಕ್ವಶನ್ಸ್ ಜಾಸ್ತಿ ಕೇಳ್ತಾನ. ನೀವ್ ಹೇಳ್ತಿರಲ್ಲ ಸರ್ ಯಾವ ತರ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಬರ್ತಾವ ಅಂದ್ರ ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಐತಿ. ಅವ ಏನ್ ಹೇಳ್ತಾನ? 3 ವರ್ಷ ಆಗೈತಿ. ಸರಳ ಬಡ್ಡಿ ದರದಲ್ಲಿ 8,000ದಿಂದ 9,800 ಆಗೈತಿ. ಹಾಗಾದ್ರ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಐತಿ ಅಂತ ಅರ್ಥ. ಹಾಗಾದ್ರ ಬಡ್ಡಿ ದರ 2ರಷ್ಟಾದ್ರ ಅಂದ್ರ 10 ಇತ್ತಂದ್ರೆ 2ರಷ್ಟಾದ್ರೆ 20 ಆಗ್ಬೇಕು. 5 ಇತ್ತಂದ್ರೆ 10 ಆಗ್ಬೇಕು. ಬಡ್ಡಿ ದರ ಡಬಲ್ ಮಾಡ್ಕೋಬೇಕು. ಹಾಗಾದ್ರ 4 ವರ್ಷಗಳಲ್ಲಿ ಎಷ್ಟು ಮೊತ್ತ ಆಗುತ್ತದೆ ಅಂತ ಕೇಳೋಣ. 4 ವರ್ಷ ಟೈಮ್ ತಗೋತಿ ಹೇಳ್ತಾನ. ಹಾಗಾದ್ರ ಮೊದಲನೇ ನಾವು ಏನ್ ಕಂಡುಹಿಡಿಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಮೊದಲು ಬಡ್ಡಿ ದರ ಎಷ್ಟಿತ್ತು ಅದನ್ನ ಏನ್ ಮಾಡ್ಕೋಬೇಕು? ಡಬಲ್ ಮಾಡ್ಕೋಬೇಕು. ಹಾಗಾದ್ರ R = SI × 100 ಡಿವೈಡೆಡ್ ಬೈ P × T. ಕರೆಕ್ಟಾ? ಹಾಗಾದ್ರ SI ನೋಡ್ರಿ 8,000 ಇದ್ದಿದ್ದು 9,800 ಆಗೈತಿ. ನಂಬಲ್ಲಿ 8,000 ರೂಪಾಯಿ ಇದ್ದು 3 ವರ್ಷಕ್ಕೆ ಆಗನ 9,800 ರೂಪಾಯಿ ಐತಿ ಅಂದ್ರ ಹಾಗಾದ್ರ 1,800 ರೂಪಾಯಿ ಏನ್ ಸೇರೈತಿ? SI ಸೇರೈತಿ. 1,800 ರೂಪಾಯಿ SI ಸೇರೈತಿ ಅಂದ್ರ ಇಂಟು ಎಷ್ಟ್ರಿ? 100. ಹಾಗಾದ್ರ ನಮ್ದು ಅಸಲು ಎಷ್ಟಿತ್ತು? ಎಷ್ಟಿತ್ರಿ? 8,000 ಅಸಲಿತ್ತು. ಕರೆಕ್ಟಾ? ಇಂಟು ಎಷ್ಟೈತ್ರಿ? 3 ಐತಿ.
1 2 3 1 2 3 3 ಒಂದ್ಲೆ 3 6 18 ಹಾಗಾದ್ರೆ 0 8 ಐತಿ 6 ಐತಿ ಹಾಗಾದ್ರೆ 60 ಡಿವೈಡೆಡ್ ಬೈ 8 8 7 56 4 ಉಳಿತು ಒಂದು ಪಾಯಿಂಟ್ ಕೊಟ್ಟೆ 8 5 40 ಹಾಗಾದ್ರೆ ಬಡ್ಡಿ ದರ ಎಷ್ಟಿತ್ತು ಮೊದಲ್ರಿ 7.5 ಇತ್ತು. ಈಗ ನಮಗೆ ಮೊತ್ತ ಕೇಳ್ಯಾನ. ಮೊತ್ತ ಅಂದ್ರ ಇಲ್ಲಿ ಪ್ರಿನ್ಸಿಪಲ್ ಮತ್ತು ಏನ್ ಕೂಡಿಸ್ಬೇಕು SI ಕೂಡಿಸ್ಬೇಕು. ಎಷ್ಟು ಬರುತ್ತಾ ಅಮೌಂಟ್ ಬರುತ್ತಾ ಎ ಬರುತ್ತಾ. ಹಾಗಾದ್ರ ನಾವೇನ್ ಕಂಡುಹಿಡಿಬೇಕು ಈಗ ಬಡ್ಡಿ ಕಂಡುಹಿಡಿಬೇಕು. SI ಕಂಡುಹಿಡಿಬೇಕಂದ್ರ PTR ಡಿವೈಡೆಡ್ ಬೈ 100. ಹಾಗಾದ್ರೆ ಸರ P ಎಷ್ಟದ್ರಿ 8000 P ಐತಿ. ಟೈಮ್ ಎಷ್ಟೈತ್ರಿ 4 ವರ್ಷ ತಗೊಂಡಾನ 4 ವರ್ಷ ತಗೊಂಡಿ. ಸರ ಬಡ್ಡಿ ದರ ಎಷ್ಟ್ರಿ ಸರ ಬಡ್ಡಿ ದರ 2ರಷ್ಟಾದರೆ ನೋಡಿ ಇಲ್ಲಿ 7.5 ಬಡ್ಡಿ ದರ ಬಂದೈತ್ಯಾ 2ರಷ್ಟಾದ ಡಬಲ್ ಆಗ್ಬೇಕು. ಎಷ್ಟೈತಿ ಇಲ್ಲಿ 15 ಐತು ಡಿವೈಡೆಡ್ ಬೈ ಏನ್ರಿ 100 ಡಿವೈಡೆಡ್ ಬೈ 100. ಇವೆರಡು ಕ್ಯಾನ್ಸಲ್. 15 4 60 8 6 48 2 0 4800 ಏನೈತ್ರಿ ಬಡ್ಡಿ ಐತು. ಮೊತ್ತ ಕೇಳ್ಯಾನ. ಹಾಗಾದ್ರ ಮೊದಲು ನಮ್ದು ಅಸಲು ಎಷ್ಟಿತ್ತು 8000 ಇತ್ತು. 8000 ಪ್ಲಸ್ 4800 12800 ಮೊತ್ತ ಆಗುತ್ತದೆ. ಎಷ್ಟಾಗುತ್ತ್ರಿ 12800 ಆಗುತ್ತಾ. ಈ ತರ ಕ್ವಶನ್ಸ್ SSC GD ಭಾಳ ಇಂಪಾರ್ಟೆಂಟ್. ಎಲ್ಲೈತಿ ಆಪ್ಷನ್ ಹುಡುಕ್ಯಾಡಬೇಕು. ನಮ್ಮ ಆಪ್ಷನ್ ಎಲ್ಲೈತ್ರಿ ಸಿ ಐತಿ. ಇನ್ನೊಂದ್ಸಲ ಗಮನ ಇಟ್ಟು ಕೇಳ್ರಿ. ಕ್ವಶನ್ ಯಾವ ತರ ಕೇಳ್ಯಾನ ಅನ್ನೋದು ನೋಡ್ರಿ. 3 ವರ್ಷಕ್ಕೆ ಸರಳ ಬಡ್ಡಿ ದರದಲ್ಲಿ 8000ದಿಂದ 9800 ಮೊತ್ತ ಆಗುತ್ತದೆ. 3 ವರ್ಷಕ್ಕ 8000 ಇದ್ದಿದ್ದು 9800 ಆಗೈತಿ ಅಂದ್ರ ಅಲ್ಲಿ ಬಡ್ಡಿ ದರ ಇರಲೇಬೇಕು. ನೋಡ್ರಿ 3 ವರ್ಷ 8000 ಅಸಲ 1800 ರೂಪಾಯಿ ಬಡ್ಡಿ ಬಂದೈತಿ. 9800 ಐತೆ 1800 ಬಡ್ಡಿ ಬಂದೈತಿ. ಹಾಗಾದ್ರ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯಕ್ ಬರುತ್ತಾ. ಹಾಗಾದ್ರೆ ಏನ್ರಿ R = SI × 100 P × T. SI ಎಷ್ಟಾಗೈತಿ 8000ದಿಂದ 9800 ಐತ್ಯಾ. ಹಾಗಾದ್ರೆ ಸರ 1800 ಹೆಚ್ಚೈತ್ರಿ ಇಂಟು 100 ಡಿವೈಡೆಡ್ ಬೈ ಅಸಲು ಎಷ್ಟೈತ್ರಿ 8000 × 3 1 2 3 1 2 3 ಕ್ಯಾನ್ಸಲ್. 180 ಡಿವೈಡೆಡ್ ಬೈ 8 × 3 3 6 18 1 0 60 ಡಿವೈಡೆಡ್ ಬೈ 8 ಐತಿ 8 7 56 ಒಂದು ಪಾಯಿಂಟ್ ಕೊಟ್ಟೆ 4 ಉಳಿತು 0 8 5 40 7.5 ಬಡ್ಡಿ ದರ ಬಂತು. ಅವ ಏನ್ ಹೇಳ್ತಾನ ಬಡ್ಡಿಯ ದರ 2ರಷ್ಟಾದ್ರೆ 7 ಇದ್ದಿದ್ದು 15 ಆಗ್ಬೇಕು. ಬಡ್ಡಿ ದರ ಎಷ್ಟಾಗಬೇಕು 7 ಇದ್ದಿದ್ದು 15 ಆಗ್ಬೇಕು. 4 ವರ್ಷಕ್ಕ ಎಷ್ಟು ಮೊತ್ತ ಆಗುತ್ತಾ. ಮೊತ್ತ ಆಗುತ್ತ ಅಂದ್ರೆ ಬಡ್ಡಿ ಕಂಡಿಡಿದು ಅಸಲು ಜೊತೆ ಕೂಡಿಸ್ಬೇಕು. ಇಲ್ಲೈತ್ ನಾವು P + SI = ಅಮೌಂಟ್. ಹಾಗಾದ್ರ SI ಕಂಡುಹಿಡಿಬೇಕು. SI PTR ಡಿವೈಡೆಡ್ ಬೈ 100 8000 ಅಸಲ 4 ವರ್ಷ ಟೈಮ್ ಬಡ್ಡಿ ದರ 7.5 ಇದ್ದಿದೆ ಐತಿ 15 ಐತಿ ಡಿವೈಡೆಡ್ ಬೈ 20 20 ಕ್ಯಾನ್ಸಲ್. 15 4 60 ಇಂಟು 80 8 6 40 20 4800 ಏನ್ ಬತ್ರಿ SI ಬತ್ತು. ಮೊತ್ತ ಕೇಳ್ಯಾನ 4800 8000 ಅಸಲು ಕೂಡಿಸ್ಬೇಕು 12800. ಈ ತರ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ರಿ, ಬರ್ಕೋರಿ, ನೋಟ್ಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಒಂದು ಮೊತ್ತವು 2 ವರ್ಷಕ್ಕೆ 12000ದಿಂದ 4 ವರ್ಷಕ್ಕೆ 16200 ಆಗುತ್ತದೆ. ಅಸಲು ಕಂಡು ಹಿಡಿಯಿರಿ. ವೆರಿ 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 ಸಿಂಪಲ್ ಬಟ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಈ ಸದ್ದ ಯಾವುದೇ ಒಂದು ಅಸಲ ಸರಳ ಬಡ್ಡಿ ದರದಲ್ಲಿ ಇತ್ತಪ್ಪ ಅಂತಂದ್ರ ಪ್ರತಿ ವರ್ಷನೂ 100 ರೂಪಾಯಿ ಬಡ್ಡಿ ಕಟ್ತೀನಿ ಸರ ಅಂದ್ರ ನೀ 50 ವರ್ಷ ಕಟ್ಟಿದ್ರು 100 ರೂಪಾಯಿನೇ ಕಟ್ಟಬೇಕು. ಹಾಗಾದ್ರ ನೀವು ನನಗೆ ಬಡ್ಡಿ ಹೆಂಗ್ ಕೊಟ್ಟಿರಿ 2 ವರ್ಷಕ್ಕೆ 12000 ರೂಪಾಯಿ ಆಗೈತೆ ಅಂದ್ರ ಅದ್ರಾಗ ಏನ್ ಸೇರಿರ್ಬೇಕು ಬಡ್ಡಿ ಸೇರಿರ್ಬೇಕು. ಮುಂದ್ 4 ವರ್ಷಕ್ಕೆ 14000 ರೂಪಾಯಿ ಆಗೈತೆ ಅಂದ್ರ ಮತ್ತ ಬಡ್ಡಿ ಸೇರಿರ್ಬೇಕು. ಹಾಗಾದ್ರ ಇಲ್ಲಿ ಕ್ವಶನ್ನೇ ಅದೇ ಐತಿ. ಹಾಗಾದ್ರ 2 ವರ್ಷಕ್ಕ 12600 ಆಗೈತಿ. ಮುಂದೆ 4 ವರ್ಷಕ್ಕೆ 16200 ಆಗುತ್ತಾ. ಎಷ್ಟಾಗುತ್ತಾ 16200 ಆಗುತ್ತಾ. ಹಾಗಾದ್ರ 16200 ಅಂದ್ರ 12600 ಅಂತ ಹೇಳ್ತಾನ. ಹಾಗಾದ್ರ ಎಷ್ಟು ಹೆಚ್ಚಾಗೈತಿ
0 0 12 6 ಹೋದ್ರೆ 6 ಒಂದು ವಾಪಸ್ ಕೊಟ್ಟೆ 6 3 ಹೋದ್ರೆ 3 0 3600 ರೂಪಾಯಿ ಹೆಚ್ಚಾಗಿದೆ. ಎಷ್ಟು ವರ್ಷಕ್ಕೆ ರೀ? 2 ವರ್ಷಕ್ಕೆ. ಹಾಗಾದ್ರೆ 2 ವರ್ಷಕ್ಕೆ 12600 ರೂಪಾಯಿ ಐತೆ ಅಂದ್ರೆ ಇದ್ರ ಎಷ್ಟು ಬಡ್ಡಿ ಸೇರಿರಬೇಕು? 3600 ಏನಾಗಿರ್ಬೇಕು? ಬಡ್ಡಿ ಸೇರಿರ್ಬೇಕು. ಹಾಗಾದ್ರೆ 0 0 0 12 3 ಹೋದ್ರ 9000 ರೂಪಾಯಿ ಏನಾಗಿರ್ಬೇಕು? ಪ್ರಿನ್ಸಿಪಲ್ ಆಗಿರ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಮೊತ್ತವು 2 ವರ್ಷಕ್ಕೆ 12600 ಆಗೈತಿ. 2 ವರ್ಷಕ್ಕೆ 12600 ಆಗೈತಿಪ್ಪ ಅಂತಂದ್ರ ಬಡ್ಡಿ ಸೇರೆ ಆಗಿರ್ತೈತಿ. ಹಾಗಾದ್ರ 4 ವರ್ಷಕ್ಕೆ 16200 ಆಗೈತಿ ಅಂದ್ರ ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷ ಗ್ಯಾಪ್ ಐತಿ? 2 ವರ್ಷ. 2 ವರ್ಷಕ್ಕೆ ಎಷ್ಟು ಸೇರ್ ಐತಿ ನೋಡೋಣ. 16700 ಆಗೈತಿ ಅಂದ್ರ 12600 ಮೈನಸ್ ಮಾಡ್ತೀನಿ, 3600 ರೂಪಾಯಿ ಬಡ್ಡಿ ಸೇರೈತಿ. ಹಾಗಾದ್ರೆ ಎಷ್ಟು ವರ್ಷ ಗ್ಯಾಪ್ ಇತ್ತು? ಇಲ್ಲಿಂದ ಇಲ್ಲಿ ನೋಡ್ರಿ 2 ವರ್ಷ, ಇಲ್ಲಿಂದ ಇಲ್ಲಿಗೆ 4 ವರ್ಷ. ಹಾಗಾದ್ರೆ 2 ವರ್ಷ ಅಂತರ ಐತಿ. ಆದ್ರೆ ಎಷ್ಟು ಸಿಕ್ತ್ರಿ? 3600 ಏನ್ ಸಿಕ್ಕೈತಿ? ಸರ ಬಡ್ಡಿ ಸಿಕ್ಕೈತಿ. ಹಾಗಾದ್ರೆ 2 ವರ್ಷಕ್ಕೆ 12600 ಐತಿ ಅಂದ್ರ ಇದ್ರಾಗ ಏನಿರ್ಬೇಕು? 2 ವರ್ಷದ ಬಡ್ಡಿ ಇರ್ಬೇಕು. ಹಾಗಾದ್ರೆ 12600ದಾಗ 2 ವರ್ಷದ ಬಡ್ಡಿ ಕಳೆದೀನಿ 3600. ಹಾಗಾದ್ರೆ ಆಟೋಮೆಟಿಕ್ ಏನ್ ಬಂತು? ಅಸಲ್ ಬಂತು ಅಂತ ಅರ್ಥ. ಈ ತರ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕು. ಈಗ ನೋಡ್ರಿ ಅದೇ ಕ್ವಶನ್ ಸೇಮ್ ಐತಾ? ಒಂದು ಮೊತ್ತವು 2 ವರ್ಷಕ್ಕೆ 12600ದಿಂದ 4 ವರ್ಷಕ್ಕೆ 16600 ಆಗೈತಿ. ವಾರ್ಷಿಕ ಬಡ್ಡಿ ದರ ಕೇಳೋಣ. ಅದೇ ಕ್ವಶನ್ ಏನ್ ಮಾಡಿ ನಿಮಗೆ ಮುಂದೆ ಕಂಟಿನ್ಯೂ ಮಾಡೀನಿ. ಅಲ್ಲಿ ಅಸಲು ಕಂಡಿಡಿದೆ, ಇಲ್ಲಿ ಏನ್ ಕೇಳ್ತಾನ್ರಿ ನಮಗೆ? ಬಡ್ಡಿ ದರ ಕೇಳ್ತಾನ. ಈಗ ಒಂದಂತರೂ ಅರ್ಥ ಆಗೈತಿ. ಸರ್ ಪ್ರಿನ್ಸಿಪಲ್ ಎಷ್ಟು ಐತ್ರಿ? 9000 ತಗೊಂಡೇವಿ ಹಿಂದಿನ ಕ್ವಶನ್ದ ಸೇಮ್. 2 ವರ್ಷ ಆಗೈತಿ. 2 ವರ್ಷ ಏನ್ರಿ? ಟೈಮ್. ಸರಳ ಬಡ್ಡಿ 2 ವರ್ಷಕ್ಕೆ ಎಷ್ಟು ಬಂದಿತ್ತು ಅಲ್ಲಿ? 3600. ಹಾಗಾದ್ರ SI ಎಷ್ಟು ಬಂದೈತ್ರಿ? 3600 ಬಂತು. ಹಿಂದಿನ ಕ್ವಶನ್ ರಿಲೇಟೆಡ್ ಐತಾ? ಹಾಗಾದ್ರ ನಮಗೇನ್ ಕೇಳೋಣ? ಬಡ್ಡಿದ ಅಲ್ಲಿ ಪ್ರಿನ್ಸಿಪಲ್ ಕೇಳಿದೆ 9000 ಕಂಡು ಹಿಡಿದೀನಿ. ಈಗ 9000 2 ವರ್ಷಕ್ಕೆ 3600 ಬಂದೈತೆ ಅಂದ್ರೆ ಬಡ್ಡಿ ದರ 3600 ಇಂಟು 100 ಡಿವೈಡೆಡ್ ಬೈ ಏನ್ರಿ? P ಇಂಟು ಟೈಮ್. ಕರೆಕ್ಟಾ? 1 2 3 1 2 3 9 ಎಷ್ಟಲೇ ರೀ? 9 4 36 0 9 1 9 4 ಈ 40 ಡಿವೈಡೆಡ್ ಬೈ 2. ಹಾಗಾದ್ರ ಎಷ್ಟು ಪರ್ಸೆಂಟ್ ಬಡ್ಡಿ ದರ ಐತೆ ಅಂತ ಅರ್ಥ? 20% ಬಡ್ಡಿ ದರ ಐತಿ. ಇಲ್ಲ ಅಂದ್ರೆ ಇದಕ್ಕೆ ಶಾರ್ಟ್ ಮೆಥಡ್ದಾಗ ಮಾಡೋಣಂದ್ರೆ ನೋಡ್ರಿ 9000 ರೂಪಾಯಿ ಐತಿ. ಹೌದಾ ಸರ್? 10% ಅಂದ್ರೆ ಎಷ್ಟ್ರಿ? 900. ಹೌದಾ? 20% ಅಂದ್ರೆ ಎಷ್ಟ್ರಿ? 1800. ಹೌದಾ? ಈಗ ನಮಗ ಎಷ್ಟು ಐತಿ ಬಡ್ಡಿ? 3400 ಆಗೈತಿ. ಎಷ್ಟು? 100 ಡಿವೈಡೆಡ್ ಬೈ 9000 ಎಷ್ಟ್ರಿ? ಇಂಟು 2. ಹಾಗಾದಾಗ ವಾರ್ಷಿಕ ಎಷ್ಟು ಪರ್ಸೆಂಟ್ ತೊಳತನವ? ವಾರ್ಷಿಕ 20%. ಹಾಗಾದ್ರ ಇಲ್ಲಿ 3600 ಐತಿ 2 ವರ್ಷಕ್ಕೆ. 1 ವರ್ಷಕ್ಕೆ ಅಂದ್ರೆ ಎಷ್ಟಾಯ್ತು? 1800. ಹಾಗಾದ್ರ 10% ಅಂದ್ರೆ ಎಷ್ಟು? 900. 1 ವರ್ಷಕ್ಕೆ 1800 ಐತಿ ಅಂದ್ರೆ 900. ಹಾಗಾದ್ರೆ 1800 ಅಂದ್ರೆ ಎಷ್ಟು ಪರ್ಸೆಂಟ್ ಅಂತ ಅರ್ಥ? 20%. ಈ ತರ ಡೈರೆಕ್ಟ್ ಆಗಿ ಮಾಡ್ಬೋದು. ಯಾವ ತರ ರೀ? ಈ ತರ ಡೈರೆಕ್ಟ್ ಆಗಿ ಮಾಡ್ಬೋದು. ಇಲ್ಲ ಫಾರ್ಮುಲಾ ಹಾಕಿ ಮಾಡ್ತೇನೆ ಅಂದ್ರ R = 3600 SI ಇಂಟು 100 ಡಿವೈಡೆಡ್ ಬೈ 9000 ಇಂಟು 2. 1 2 3 1 2 3 ಕ್ಯಾನ್ಸಲ್. 9 4 36 0 40 ಡಿವೈಡೆಡ್ ಬೈ 2 20% ಏನ್ರಿ ಆನ್ಸರ್. ಈ ತರ ಸಾಲ್ವ್ ಮಾಡ್ಬೇಕು. 5400 ರೂಪಾಯಿಗಳಿಗೆ 7 ವರ್ಷಕ್ಕೆ 4% ಬಡ್ಡಿ ದರದಂತೆ ಸರಳ ಬಡ್ಡಿ ಕಂಡು ಹಿಡಿಯಿರಿ. ಇದು ಏನಿಲ್ಲ, ಇದು ಕ್ಯಾನ್ಸರ್. ಸರಳ ಬಡ್ಡಿ ಕಂಡು ಹಿಡಿಯಿರಿ. ಇದು SSC MTS ಯಾರು ಎಕ್ಸಾಮ್ ಬರೀತಿರಲಿ ಪ್ರೆಸೆಂಟ್ ಅವ್ರಿಗೆ ಅನುಕೂಲ ಆಗುತ್ತೆ. SSC MTS ದಾಗ ಈ ತರ ಕ್ವಶನ್ಸ್ ಬರುತ್ತೆ ನೋಡಿ. 23 ಕೇಳ್ಯಾನ, 24 ಬರುತ್ತ. ಈಗ ನಮಗೆ ಸರಳ ಬಡ್ಡಿ ಕೇಳ್ಯಾನ. ಹಾಗಾದ್ರ SI = ಏನ್ರಿ? PTR ಡಿವೈಡೆಡ್ ಬೈ 100. 5400 ಇಂಟು 7 ಇಂಟು 4 7 ಇಂಟು 4
ಡಿವೈಡೆಡ್ ಬೈ ಎಷ್ಟು ರೀ ಸರ 100 ರೀ. ಈ ಜೀರೋ ಕ್ಯಾನ್ಸಲ್. 54 ಇಂಟು 7 4 28 8 4 32. ಹಾಗಾದ್ರೆ ಲಾಸ್ಟಿಗೆ 2 ಬರೋವು ಇಲ್ಲಿ ಒಂದು ಐತಿ 1512 1172. ಇವೆರಡರ ಒಂದೇ ಆನ್ಸರ್ ಆಗಿರುತ್ತೆ. ಆದ್ರೆ 54 ಇಂಟು 28 ಆನ್ಸರ್ ಮಾಡಿ ನೀವೇ ಆನ್ಸರ್ ಕಮೆಂಟ್ ಮಾಡ್ಬೇಕು. ನಾ ಸಿಂಪಲ್ ಆಗಿ ಹೇಳೀನಿ. ಈಗ 55,400 ರೂಪಾಯಿಗಳಿಗೆ 7 ವರ್ಷಕ್ಕೆ 4% ಬಡ್ಡಿ ದರದಂತೆ ಸರಳ ಬಡ್ಡಿ ಕಂಡುಹಿಡಿಯಿರಂದನ. ಸರಳ ಬಡ್ಡಿ ಅಂದ್ರೆ ಸಿಂಪಲ್ PTR ಡಿವೈಡೆಡ್ ಬೈ 100. ಹಾಗಾದ್ರೆ ಪ್ರಿನ್ಸಿಪಲ್ ಎಷ್ಟೈತಿ 5,400. ಟೈಮ್ ಎಷ್ಟೈತ್ರಿ 7 ವರ್ಷ. ಬಡ್ಡಿ ದರ 4 ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್. 54 54 7 4 28 8 4 32 ಅಂದ್ರೆ ಲಾಸ್ಟ್ನೇ ನಂಬರ್ 2 ಇರುತ್ತೆ. ಅದ್ರ ಲಾಸ್ಟ್ನೇ ನಂಬರ್ ಇದ್ದು 2 ಅದಾವ. 1172 ಒಂದು 1512. ಆದ್ರೆ 54 28 ಮಲ್ಟಿಪ್ಲೈ ಮಾಡಿ ನೀವು ಇದು ವಿಡಿಯೋ ನೋಡಿದ್ರ ಇದು ಏನ್ ಮಾಡ್ಬೇಕು ಆನ್ಸರ್ ಕಮೆಂಟ್ ಮಾಡ್ಬೇಕು. ಮತ್ತ ನೀವು ಎಲ್ಲಿ ಕುಂತು ಓದಾದಿರಿ ಅಥವಾ ಲೈಬ್ರರಿ ಅದಿರೋ ಅಥವಾ ಊರಾಗ ಅದಿರೋ ಅಥವಾ ಕೋಚಿಂಗ್ ಸೆಂಟರ್ನ ಅದಿರೋ ನಿಮ್ಮ ಊರಾಗ ಕಮೆಂಟ್ ಮಾಡ್ಬೇಕು. ನನಗೆ ಗೊತ್ತಾಗುತ್ತೆ ನಮ್ಮ ವಿದ್ಯಾರ್ಥಿಗಳು ಎಲ್ಲಿದಾರ ಎಲ್ಲೆಲ್ಲಿದ್ದು ವಿಡಿಯೋ ನೋಡತ್ತಾರ. ಆದರೆ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಅದು ನಮಗೂ ಏನಾಗುತ್ತೆ ಇನ್ಸ್ಪಿರೇಷನ್ ಸಿಗುತ್ತಾ, ಓ ವಿದ್ಯಾರ್ಥಿಗಳು ನೋಡತ್ತಾರ ಕಲಿಯತ್ತಾರ ಅಂತೇಳಿ. ಕರೆಕ್ಟಾ? ಹಾಗಾಗಿ ಏನು ಮಾಡ್ರಿ ಕಮೆಂಟ್ ಮಾಡ್ರಿ. 3 ವರ್ಷಕ್ಕೆ 800 ರೂಪಾಯಿ ಅಸಲು ಸರಳ ಬಡ್ಡಿ ದರದಲ್ಲಿ 1040 ಮೊತ್ತ ಆಗುತ್ತದೆ. ಒಂದು ವೇಳೆ ಬಡ್ಡಿ ದರ 3 ಹೆಚ್ಚಿಸಿದರೆ ಮೊತ್ತ ಎಷ್ಟು ಆಗುತ್ತದೆ? ಬಡ್ಡಿ ದರ 3 ಹೆಚ್ಚಂತಾನ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಬಡ್ಡಿ ದರ ಕಂಡುಹಿಡಿಬೇಕು. ಬಡ್ಡಿ ದರ ಕಂಡುಹಿಡಿಬೇಕಂದ್ರ ನಮಗೇನು ಹೇಳ್ತಾರಪ್ಪ ಅಂದ್ರ R = SI ಇಂಟು 100 ಡಿವೈಡೆಡ್ ಬೈ P ಇಂಟು T. ಓಕೆ. ಹಾಗಾದ್ರೆ ಟೈಮ್ = ಎಷ್ಟು ಕೊಟ್ಟಾನ್ರಿ 3 ಕೊಟ್ಟಾನ. ಸರ ಅಸಲು ಎಷ್ಟೈತ್ರಿ P ಅಂದ್ರ 800 ಐತಿ. ಎಷ್ಟೈತ್ರಿ 800 ಐತಿ. 800 ಇದ್ದಿದ್ದು ಏನೈತಿ 1040 ಆಗೈತಿ. 1040 ಅಂದ್ರ 240 ಹೆಚ್ಚಾಗೈತಿ. ಹೆಚ್ಚಾಗಿದೆ ಏನ್ರಿ SI. ಹಾಗಾದ್ರ ವೆರಿ ನೈಸ್. 240 ಇಂಟು 100 ಡಿವೈಡೆಡ್ ಬೈ 800 0 ಕ್ಯಾನ್ಸಲ್ ಇಂಟು 3 8 3 24 24 1 24 10 ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತ್ರಿ 10% ಬಂತು. ಈಗ ಅದೇ ಕ್ವಶನ್ ಮುಂದೆ ಕಂಟಿನ್ಯೂ ಹೇಳ್ಯಾನ. ಒಂದು ವೇಳೆ ಬಡ್ಡಿ ದರ 3% ಹೆಚ್ಚಿಸಿದರೆ ಮೊತ್ತ ಎಷ್ಟು ಆಗುತ್ತದೆ? ಬಡ್ಡಿ ದರ ಎಷ್ಟು ಹೆಚ್ಚುತ್ತೆ ಹೇಳ್ತಾನ್ರಿ 3% ಹೆಚ್ಚು ಮಾಡತ್ತೆ ಹೇಳ್ತಾನ. ಹಾಗಾದ್ರ ನಾವು 3% ಹೆಚ್ಚು ಮಾಡ್ಬೇಕಂದ್ರ ಬಡ್ಡಿ ದರ ಎಷ್ಟಾಯ್ತು 13 ಆಯ್ತು. ಓಕೆ. ಹಾಗಾದ್ರ ನಮ್ಮದ ಅಸಲು ಎಷ್ಟೈತಿ 800 ಐತಿ. ಟೈಮ್ ಅಂದ್ರೆ ಎಷ್ಟು ಕೊಟ್ಟಾನ 3 ವರ್ಷ ಕೊಟ್ಟಾನ. ಹಾಗಾದ್ರ SI = 800 ಇಂಟು 13 ಇಂಟು 3 ಡಿವೈಡೆಡ್ ಬೈ 100 ಆಯ್ತಾ. PTR ಡಿವೈಡೆಡ್ ಬೈ 100. 8 ಇಂಟು 13 3 39 8 9 72 7 ಉಳಿತು. 8 3 24 1 312 312 ಬಡ್ಡಿ ಬಂತು. ಇದ್ರ ಜೊತೆ 800 ಏನು ಕೂಡ್ಸುನು ಅಸಲು ಕೂಡ್ಸುನು 2 1 8 3 11 1112 ಏನು ಬಂತು ಆನ್ಸರ್ ಬಂತು. ಎಲ್ಲೈತಿ 1112 ಸಿ ಆನ್ಸರ್ ಕರೆಕ್ಟ್. 3 ವರ್ಷಕ್ಕೆ 800 ಅಸಲು ಸರಳ ಬಡ್ಡಿ ದರದಲ್ಲಿ 1040 ಮೊತ್ತ ಆಗುತ್ತದೆ. ಒಂದು ವೇಳೆ ಬಡ್ಡಿಯ ದರ 3% ಹೆಚ್ಚಿಸಿದರೆ ಮೊತ್ತ ಎಷ್ಟು? ಹಾಗಾದ್ರೆ ಮೊದಲು ಯಾವ ಬಡ್ಡಿ ದರದಾಗ 1040 ಆಗೈತಿ 3 ವರ್ಷ ಟೈಮ್ ಐತಿ 800 ಐತಿ. 800 ಏನೈತಿ 1040 ಆಗೈತಿ. ಹಾಗಾದ್ರೆ 3 ವರ್ಷ ಟೈಮ್ ಅಸಲ 800 1040 ಆಗೈತಿ ಅಂದ್ರೆ 240 ಹೆಚ್ಚಾಗೈತಿ. ಯಾವಾಗ್ಲೂ ಹೆಚ್ಚಾಗಿದ್ದೆಲ್ಲ ಏನು ಬಡ್ಡಿ. ಹಾಗಾದ್ರೆ R = SI ಇಂಟು 100 ಡಿವೈಡೆಡ್ ಬೈ P ಇಂಟು T. ಹಾಗಾದ್ರೆ SI ಅಂದ್ರೆ 240 ಇಂಟು 100. P ಅಂದ್ರೆ 800 ಡಿವೈಡೆಡ್ ಬೈ 3. 20 ಕ್ಯಾನ್ಸಲ್. 240 ಡಿವೈಡೆಡ್ ಬೈ 24 24 ಹತ್ತಲೆ 240 10% ಬಡ್ಡಿ ದರ ಇತ್ತು. ಬಡ್ಡಿ ದರ 3% ಹೆಚ್ಚಿಸಿದರೆ ಹಾಗಾದ್ರೆ 10 13 ಮಾಡೀನಿ.
ಮೊತ್ತ ಕೇಳೋಣ, ಬಡ್ಡಿ ಕೇಳಿ ಮೊತ್ತ 800 ಐತಿ, 800 ಜೋಡಿ ಬಡ್ಡಿ ಸೇರಿಸ್ಬೇಕು. ಟೈಮ್ ಎಷ್ಟ್ರಿ? 3 ವರ್ಷ. ಎಸ್ ಐ ಈಕ್ವಲ್ ಟು 800 ಇಂಟು 13 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 100. 13 ಮೂರ್ಲೆ 39, 8 9 72, 7 ಉಳಿತು, 8 ಮೂರ್ಲೆ 24, 30, 312 ಏನು ಬಂತು? ಇದು ಎಸ್ ಐ ಬಂತು. 312 ಏನು ಬಂತ್ರಿ? ಎಸ್ ಐ ಬಂತು. ನಮಗೆ ಇದು ಪಿ ಸೇರಿಸೇವು. ಪಿ ಪ್ಲಸ್ ಎಸ್ ಐ ಈಕ್ವಲ್ ಟು ಅಮೌಂಟ್ ಎಷ್ಟಾಗುತ್ತೆ ರೀ? 1 1 1 2. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಷ್ಟು ವರ್ಷಕ್ಕೆ 2,000 ರೂಪಾಯಿ ಅಸಲು 11% ಬಡ್ಡಿಯ ದರದಂತೆ 3,100 ಆಗೈತಿ? ಹಾಗಾದ್ರೆ ಒಂದಿರ್ಲಿ. ಇಲ್ಲಿ ಏನು ಆರ್ ಐತಿ. ಆರ್ ಎಷ್ಟೈತಿ? ರೇಟ್ ಆಫ್ ಇಂಟ್ರೆಸ್ಟ್ 11% ಐತಿ. ಇದು ಕರೆಕ್ಟ್. ಪಿ ಎಷ್ಟೈತ್ರಿ? 2,000 ಐತಿ. 2,000 ಇದ್ದಿದ್ದು ಏನಾಗೈತಿ? 3,100 ರೂಪಾಯಿ ಆಗೈತಿ. ಅಸಲು ಐತಿ, ಹೆಚ್ಚಿಗೆ ಬಂದು ಸೇರಿದ್ದೆಲ್ಲ ಏನಿರ್ಬೇಕು? ಯಾವತ್ತು ಬಡ್ಡಿನೇ ಇರಬೇಕು. ಹಾಗಾದ್ರೆ ಬಡ್ಡಿ ಇರಬೇಕು. ಆದ್ರೆ ನಾವೇನು ಮಾಡ್ಬೇಕ್ರಿ? ಎಷ್ಟು ವರ್ಷಕ್ಕೆ 1,100 ಆಗೈತಿ? ಟೈಮ್ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡೆಡ್ ಬೈ ಏನ್ರಿ? ಪಿ 2,000 ಇಲ್ಲ, ಪಿ ಇಂಟು ಟಿ ಮೇಲೆ ಫಾರ್ಮುಲಾ ಬರೋಲ್ಲ, ಪಿ ಇಂಟು ಆರ್. ಹಾಗಾದ್ರೆ ಎಸ್ ಐ ಅಂದ್ರೆ ಎಷ್ಟಾಗೈತ್ರಿ? 1100 ಇಂಟು 100 ಡಿವೈಡೆಡ್ ಬೈ ಎಷ್ಟೈತ್ರಿ? 2 0 ಇಂಟು ಎಷ್ಟ್ರಿ? 11. 1 2 3 1 2 3 11 1 11 10 110. 10 ಡಿವೈಡೆಡ್ ಬೈ 2 ಎಷ್ಟು ಬತ್ರಿ? 5 ಇಯರ್ಸ್. 5 ಇಯರ್ಸ್. ಎಷ್ಟು ಸಿಂಪಲ್ ಐತಿ ನೋಡ್ರಿ ಕ್ವಶನ್. ಎಷ್ಟು ವರ್ಷಕ್ಕೆ 2,000 ಅಸಲು 11% ಸರಳ ಬಡ್ಡಿ ದರದಂತೆ 3,100 ಮೊತ್ತ ಆಗುತ್ತದೆ ಅಂತ ಕೇಳೋಣ. ಆರ್ ಈಕ್ವಲ್ ಟು 11%, ಪಿ ಈಕ್ವಲ್ ಟು 2,000. 2,000 3,100 ಆಗೈತೆ ಅಂದ್ರೆ 1,100 ಹೆಚ್ಚಾಗೈತಿ. ಅಸಲು 2,000 ಇತ್ತು, ಎಷ್ಟೇ ಬಂದು ಸೇರ್ಲಿ, ಬಂದು ಸೇರಿದೆಲ್ಲ ಬಡ್ಡಿ. ಯಾವ ಬಡ್ಡಿ? ಸರಳ ಬಡ್ಡಿ. ಹಾಗಾದ್ರೆ ಟಿ ಈಕ್ವಲ್ ಟು ಏನ್ರಿ? ಎಸ್ ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್. 1,100 ಬಡ್ಡಿ ಬಂದೈತಿ. ಹಾಗಾದ್ರೆ ಎಸ್ ಐ ಇಂಟು 100. 2,000 ಅಸಲು ಕೊಟ್ಟಾನ. 2,000 ಎಷ್ಟು ಪರ್ಸೆಂಟ್ ಬಡ್ಡಿ? 11%. 1 2 3 1 2 3 ಕ್ಯಾನ್ಸಲ್. ಮ್ಯಾಗ 110 ಐತಿ, ಕೆಳಗೆ 11. 11 10 110. 10 ಡಿವೈಡೆಡ್ ಬೈ 2 5. ಎಷ್ಟು ವರ್ಷ ರೀ? 5 ವರ್ಷ. ಇದೇ ತರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಕೆಲವು ಕಾರಣಾಂತರಗಳಿಂದ ಇಲ್ಲಿಗೆ ಪಾರ್ಟ್ 3 ಸ್ಟಾಪ್ ಮಾಡೀನಿ. ಪಾರ್ಟ್ 4 ಏನೈತಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತಾ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕ್ವಶನ್ನ ಆನ್ಸರನ್ನು ಸರಿಯಾಗಿ ಬರ್ಕೊಂಡು ಸರಿಯಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಆಲ್ ದ ಬೆಸ್ಟ್.